ರಾಜ್ಯದಲ್ಲಿ ಮಾನವ ಪ್ರಾಣಿಗಳ ಸಂಘರ್ಷ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ಹುಲಿಗಳ ಜೊತೆಗೆ ಚಿರತೆ, ಕಾಡಾನೆಗಳ ದಾಂಧಲೆಯೂ ಹೆಚ್ಚಾಗಿದೆ. ಹಾಗಾದ್ರೆ ಎಲ್ಲೆಲ್ಲಿ ಯಾವ ಪ್ರಾಣಿಗಳು ಭಯ ಹುಟ್ಟಿಸಿವೆ ಅಂತೀರಾ? ಈ ಸ್ಟೋರಿ ನೋಡಿ. ನಿಲ್ತಿಲ್ಲ ಮಾನವ ಪ್ರಾಣಿಗಳ ಸಂಘರ್ಷ. ಮೈಸೂರಲ್ಲಿ ಹುಲಿ ಪ್ರತ್ಯಕ್ಷ, ಕಂಗಾಲು. ರಾಜ್ಯದಲ್ಲಿ ಕಾಡು ಪ್ರಾಣಿ ಹಾಗೂ ಮಾನವ ಸಂಘರ್ಷ ಸದ್ಯಕ್ಕೆ ನಿಲ್ಲುವ ಲಕ್ಷಣ ಕಾಣ್ತಿಲ್ಲ. ಕಾಡಿನಿಂದ ನಾಡಿಗೆ ಹುಲಿ, ಚಿರತೆ, ಕಾಡಾನೆಗಳು ಎಂಟ್ರಿ ಕೊಡ್ತಾನೇ ಇವೆ. ರೈತರು ಬಲಿ ಆಗ್ತಾನೇ ಇದ್ದಾರೆ. ಇದೀಗ ಮೈಸೂರಿನ BML ಕಾರ್ಖಾನೆ ಬಳಿ ಹುಲಿ ಪ್ರತ್ಯಕ್ಷವಾಗಿದ್ದು ದೃಶ್ಯ ಕಂಡು ಅಕ್ಷರಶಃ ಕಂಗಾಲಾಗಿದ್ದಾರೆ ಜನ. ಕೂಡಲೇ ಹುಲಿ ಸೆರೆ ಹಿಡಿಯುವಂತೆ ಅರಣ್ಯಾಧಿಕಾರಿಗಳಿಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇಲ್ಲಿ ಜನದಟ್ಟಣೆನೂ ಇದೆ, ಅಷ್ಟೇ ಫಾರೆಸ್ಟು ಇದೆ, ಮಡ ಗಿಡಗಳ. ಅದು ಇಲ್ಲಿ ವಾಸ ಮಾಡೋಕ್ಕೆ ಯೋಗ್ಯವಾದ ಸ್ಥಳವೋ ಏನೋ, ಅದರಿಂದ ಇಲ್ಲೆಲ್ಲ ಇದೆ ಅಂತ ಎಲ್ಲ ಕೂಡ ಮಾತಾಡ್ತಿದ್ದಾರೆ. ಅರಣ್ಯ ಇಲಾಖೆಯರು ಕೂಡ ಯಾರೂ ಇಲ್ಲಿ ಬಂದು ನೋಡಿಲ್ಲ. ಎಲ್ಲ ಭಯನೇ ಅಲ್ವಾ ಸರ್, ಅದು ಬಂದು ಮೇಯ್ನ್ ಮನುಷ್ಯನ್ನೇ ತಿನ್ನೋದು ಅದು. ಅದರಿಂದ ಎಲ್ರಿಗೂ ಭಯ ಇದ್ದೇ ಇರ್ತದೆ. ಅರಣ್ಯ ಇಲಾಖೆರಾಗಲಿ ಮತ್ತೊಬ್ಬರಾಗಲಿ ಅದ್ರ ಬಗ್ಗೆ ಏನು ಕಾಳಜಿ ವಹಿಸಿಲ್ಲ. ಇಲ್ಲೆಲ್ಲಿ ಯಾವಾಗಲೂ ಅರಣ್ಯ ಇಲಾಖೆರು ಕೂಡ ಹುಣಸೂರು ತಾಲೂಕಿನ ಗೌಡನಕಟ್ಟೆ ಬಳಿ 4 ದಿನಗಳ ಹಿಂದೆ ಹುಲಿಯೊಂದನ್ನು ಸೆರೆ ಹಿಡಿದಿದ್ರು. ಈ ವೇಳೆ ಮರಿ ಹುಲಿ ತಪ್ಪಿಸಿಕೊಂಡಿತ್ತು. ಇವತ್ತು ಅದೇ ಮರಿಗೆ ಅರವಳಿಕೆ ಮದ್ದು ನೀಡಿ ಸಿಬ್ಬಂದಿ ಸೆರೆ ಹಿಡಿದಿದ್ದಾರೆ. ಪ್ರಾಥಮಿಕ ಚಿಕಿತ್ಸೆ ನೀಡಿ ಸುರಕ್ಷಿತ ಸ್ಥಳಕ್ಕೆ ರವಾನಿಸಿದ್ದಾರೆ. ಗಡಿ ಜಿಲ್ಲೆ ಚಾಮರಾಜನಗರದಲ್ಲೂ ಹುಲಿ ಹಾವಳಿ ನಿಂತಿಲ್ಲ. ಗುಂಡ್ಲುಪೇಟೆ ತಾಲೂಕಿನ ಬೆಟ್ಟದ ಮಾದಹಳ್ಳಿ ಗ್ರಾಮದಲ್ಲಿ ಹಸುವನ್ನೇ ಕೊಂದು ಹಾಕಿದೆ. ಹಸು ಕಳೆದುಕೊಂಡು ಮಾಲಕಿ ಶಾಂತಮ್ಮ ಕಣ್ಣೀರು ಹಾಕಿದ್ದಾರೆ. ಕಾಡಾನೆಗಳ ಉಪಟಳ, ಬೆಳೆ ಸರ್ವನಾಶ. ಒಂದ್ ಕಡೆ ಹುಲಿ ಹಾವಳಿಯಾದ್ರೆ ಮತ್ತೊಂದ್ ಕಡೆ ಕಾಡಾನೆಗಳು ರೈತರನ್ನ ನಿದ್ದೆಗೆಡಿಸುವಂತೆ ಮಾಡಿವೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಅರಳಾಳು ಸಂದ್ರಕ್ಕೆ ಎಂಟ್ರಿ ಕೊಟ್ಟಿವೆ. ಶಿವಕುಮಾರ್ಗೆ ಸೇರಿದ ಭತ್ತದ ಬೆಳೆಯನ್ನ ತುಳಿದು 3 ಕಾಡಾನೆಗಳು ನಾಶ ಮಾಡಿವೆ. ಮೈಸೂರಲ್ಲೂ ಕಾಡಾನೆಗಳ ದಾಂಧಲೆ ಹೆಚ್ಚಾಗಿದೆ. ಜಮೀನಿಗೆ ತೆರಳುತ್ತಿದ್ದ ರೈತರ ಮೇಲೆ ಕಾಡಾನೆ ಒಂದು ದಾಳಿಗೆ ಯತ್ನಿಸಿದೆ. ಅದೃಷ್ಟವಶಾತ್ ರೈತ ಪಾರಾಗಿದ್ದಾನೆ. HD ಕೋಟೆ ತಾಲೂಕಿನ ಬೂದನೂರು ಹಾಡಿ ಬೋಚಿಕಟ್ಟೆ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಚಿರತೆ ಆತಂಕವೂ ಹೆಚ್ಚಾಗಿದೆ. ಮಾಗಡಿಯ ಬಿಳಗುಂಬ ಗ್ರಾಮದಲ್ಲಿ ಚಿರತೆ ಒಂದು ಕಾರಿಗೆ ಅಡ್ಡಗಟ್ಟಿದ್ದು ಹೌಹಾರಿದ್ದಾರೆ ಜನ. ಒಟ್ಟಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಕೂಡಲೇ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.